ಈ ದಿನ ಆನೇಕಲ್ ತಾಲೂಕು ಕಚೇರಿ ಮುಂಭಾಗ ಸಾಂಕೇತಿಕವಾಗಿ ಸಂವಿಧಾನ ಸಂರಕ್ಷಣಾ ವೇದಿಕೆ ಮತ್ತು ಭಾರತೀಯ ಭೀಮಸೇನೆ ಮತ್ತು ಬಹುಜನ ಭಾಗ್ಯ ವಿಧಾತ ವೇದಿಕೆ ಸಂಘಟನೆಗಳು ಜೊತೆಯಾಗಿ ಇವತ್ತು ಒಂದು ಸಾಂಕೇತಿಕವಾಗಿ ನಾವು ಇವತ್ತು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಇತ್ತೀಚೆಗೆ ಹಲವಾರು ಬಾರಿ ನಾವು ಆನೇಕಲ್ ತಾಲೂಕಿನಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಿದೆ ಅಂತೇಳಿ ಹಲವಾರು ಬಾರಿ ನಾವು ಒತ್ತಾಯಗಳ ಮಾಡ್ತಾ ಹೋರಾಟಗಳನ್ನು ಮಾಡಿದ್ವಿ. ಹಲವಾರು ಬಾರಿ ನಾವು ಏನು ಸಚಿವರಾದಂಥ ಕೃಷ್ಣ ಬೈರೇಗೌಡರಿಗೂ ಕೂಡ ಗಮನಕ್ಕೆ ತಂದಿದ್ದೀವಿ. ಆದರೆ ಯಾವುದೇ ಕ್ರಮಗಳು ಇದುವರೆಗೂ ತೆಗೆದುಕೊಳ್ತಿಲ್ಲ. ಇದಕ್ಕೆ ನೇರ ಹೊಣೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಇಲ್ಲಿನ ಆನೇಕಲ್ ತಾಲೂಕಿನ ದಂಡಾಧಿಕಾರಿಗಳು ಕೇವಲ ಒಂದು ಯಾವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಇವರು ಶಾಸಕರು ಕೂಡ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೆ ಇಷ್ಟುವರೆಗೂ ಕೂಡ 42 ಸರ್ವೆ ನಂಬರು 18 ಎಕರೆ ಸೋಲೂರು ಗ್ರಾಮದಲ್ಲಿ ಈಗಾಗಲೇ ಸರ್ಕಾರಿ ಜಾಗವನ್ನು ಕಬಳಿಕೆ ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಸರ್ವೆ ದಾಖಲೆಗಳು ಗೊತ್ತಿದ್ರೂ ಸಹ ನಂತರ ಈಗ ಅದನ್ನು ಇಲ್ಲ 53 ಹಾಕ್ಕೊಂಡಿದ್ದಾರೆ ಅಂತೇಳಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಈ ರೀತಿಯಾಗಿ ಏನು ಇವತ್ತು ಆನೇಕಲ್ಲು ರಾಗಿಯ ಕಣಜ ಅಂತ ಏನು ಹೇಳ್ತಾಯಿದ್ವಿ, ಈಗ ರಾಗಿಯ ಕಣಜ ಆಗ್ತಾಯಿಲ್ಲ. ಇದು ಏನು ಈ ಇಡೀ ಏನು ಇದು ರಸ್ತೆಗಳಿಂದ ಹಿಡಿದು ಪ್ರತಿಯೊಂದು ವಿಷಯಗಳಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವಾಡ್ತದೆ. ಹಾಗಾಗಿ ಕೂಡಲೇ ಇವರು ಮಾನ್ಯ ಶಾಸಕರು ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡಲೇ ಕ್ರಮ ತೆಗೆದುಕೊಳ್ಬೇಕು. ಕ್ರಮ ತೆಗೆದುಕೊಂಡಿಲ್ಲ ಅಂತ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡೋಕ್ಕೆ ನಾವು ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಧಿಕಾರಿಗಳಿಗೆ ಕನ್ವರ್ಟ್ ಆಗಿಬಿಟ್ಟಿದೆ. ಭೂಕಳ್ಳರಿಗೂ ಕೂಡ ಚಿನ್ನದ ನಾಡಾಗಿ ಕನ್ವರ್ಟ್ ಆಗಿಬಿಟ್ಟೈತೆ. ಸುಮಾರು 48ರಿಂದ 50 ಎಕರೆ ಭೂಕಳ್ಳರು ಆರಾಮಾಗಿ ದೋಚಿಬಿಟ್ಟಿದ್ದಾರೆ. ಯಾವ ಊರುಗಳ ದೋಚಿಬಿಟ್ಟಿದ್ದಾರೆ ಅಂದರೆ ಇದು ಚೊಕ್ಕಸಂದ್ರ, ಕೂಗೂರು, ಜಿಗ್ಲಾ ಗ್ರಾಮ ಮತ್ತು ಇಂಡ್ಲವಾಡಿಪುರ, ಬೂತನಹಳ್ಳಿ, ರಾಯಸಂದ್ರ, ನೆರಗ ಗ್ರಾಮಗಳಲ್ಲಿ ಸುಮಾರು 48ರಿಂದ 60 ಎಕರೆ ಜಮೀನುಗಳನ್ನು ನುಂಗಿ ನೀರು ಕುಡಿದಿದ್ದಾರೆ. ಸರ್ಕಾರಿ ಅಧಿಕಾರಿಗಳ ಬಗ್ಗೆ ಮಾತ್ರ FIR ಮಾಡಿದ್ದಾರೆ. ಆದರೆ ಜಮೀನನ್ನು ನುಂಗಿ ನೀರು ಕುಡಿದಂಥ ಭೂಕಳ್ಳರ ವಿರುದ್ಧ ಯಾವುದೇ ಕ್ರಮ ತಗೊಂಡಿಲ್ಲ. ಹಂಗಾಗಿ ಈ ಏನು ಆನೇಕಲ್ ತಾಲೂಕಿನ ಫೋಕಸ್ ಮಾಡ್ಕೊಂಡಿರೋವಂಥ ಈ ಭ್ರಷ್ಟ ಅಧಿಕಾರಿಗಳು ಅಥವಾ ಭ್ರಷ್ಟ ಭೂಕಳ್ಳರು ಜಮೀನುಗಳನ್ನು ನೀರು ಕುಡಿದಿರೋವಂಥದ್ದನ್ನು ನಾವು ಖಂಡಿಸ್ತಾ ಇದು ಸಾಂಕೇತಿಕವಾಗಿ ಖಂಡಿಸ್ತಾ ಇದ್ದೀವಿ. ಮುಂದೆ ಇವ್ರನ್ನ ಏನಾದರೂ ಕ್ರಮ ತಗೊಳ್ಳಿಲ್ಲ ಅಂತಂದರೆ ಖಂಡಿತ ನಾವು ಪೊಲೀಸ್ ಠಾಣೆ ಮುಂದೆ ಪ್ರೊಟೆಸ್ಟ್ ಮಾಡಬೇಕಾಗುತ್ತೆ. ಕಳೆದ 28/11/2025 ಇಸ್ವಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಪ್ರಕರಣ ದಾಖಲಿಸ್ತಾರೆ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ. ಇದರಲ್ಲಿ 16 ಜನ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಈ ರೀತಿ ಸುಮಾರು 8 ಸರ್ವೆ ನಂಬರ್ಗಳಲ್ಲಿ ಅಕ್ರಮ ನಡೆದಿದೆ, ಭೂ ದಾಖಲೆಗಳು ಸೃಷ್ಟಿ ಮಾಡಿ ಭೂ ಕಬಳಿಕೆ ಆಗಿದೆ ಅಂತೇಳಿ ಜಿಲ್ಲಾಧಿಕಾರಿಗಳು ಒಂದು ಪ್ರಕರಣ ದಾಖಲಿಸ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 25 ದಿನ ಆಗಿದೆ, ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ. ಇದರ ಕುರಿತಾಗಿ ನಾವು ಇವತ್ತು ಸಮಾನ ಮನಸ್ಕ ವಕೀಲರು ಮತ್ತು ಪ್ರಗತಿಪರ ಹೋರಾಟ ಸಮಿತಿ ವತಿಯಿಂದ ಇವತ್ತು ಆನೇಕಲ್ ತಾಲೂಕು ಆಫೀಸ್ ಮುಂದೆ ಶಾಂತಿಯುತವಾಗಿ ಧರಣಿ ನಡೆಸಲಿಕ್ಕೆ ನಾವು ಬಂದಿದ್ದೀವಿ. ಮತ್ತು ನಮ್ಮ ಧರಣಿಯಲ್ಲಿ ನಾವು ಒಂದು ಮನವಿ ಸಹ ಕೊಡಲಿಕ್ಕೆ ನಾವು ಇವತ್ತು ಬಂದಿದ್ದೀವಿ. ನಮ್ಮ ಮನವಿ ಮುಖ್ಯ ವಿಚಾರ ಏನಿದೆ ಅಂದರೆ, ಈ ಯಾರಿದ್ದಾರೆ 16 ಜನ ಭ್ರಷ್ಟ ಅಧಿಕಾರಿಗಳನ್ನು ತಕ್ಷಣದಿಂದ ವಜಾಗೊಳಿಸಬೇಕು, ಕೆಲಸದಲ್ಲಿ ವಜಾಗೊಳಿಸಬೇಕು ಮತ್ತು ಅವ್ರ ವಿರುದ್ಧ ಕಾನೂನಾತ್ಮಕವಾಗಿ ನ್ಯಾಯಯುತವಾಗಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಇವತ್ತು ರಿಕ್ವೆಸ್ಟ್ ಮಾಡಲಿಕ್ಕೆ ಬಂದಿದ್ದೀವಿ. ಆದಷ್ಟು ಬೇಗ ಅಂತ ಹೇಳ್ತಾರೆ, ಎಷ್ಟು ಆದಷ್ಟು ಬೇಗ ಏನು ಇದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಕೊಡ್ತಾ ಇಲ್ಲ. ಈಗಾಗಲೇ ತಾವು ಗಮನಿಸಬಹುದು, ಇದು ಜಿಲ್ಲಾಧಿಕಾರಿಗಳೇ ದಾಖಲಾತಿಗಳನ್ನು ಪರಿಶೀಲನೆ ನಡೆಸಿ FIR ಅಲ್ಲಿ ಡೀಟೇಲ್ಡ್ ಆಗಿ ಬರೆದಿದ್ದಾರೆ. ಏನೇನಾಗಿದೆ, ಯಾರು ನೋಟಿಸ್ ಕೊಟ್ಟಿದ್ದೀವಿ, 1947ನೇ ಇಸ್ವಿಯಲ್ಲಿ ಸಾಗುವಳಿ ಚೀಟಿಗಳು ಯಾವ ರೀತಿ ತಿದ್ದಿದ್ದಾರೆ, ಈಗ ಸಂಬಂಧಿಸಿದಂತೆ ದಾಖಲಾತಿಗಳು ಇದೆಯಾ ಅಂತ ಕೇಳಿದಾಗ ಇಲ್ಲ ಅಂತೇಳಿ ಉತ್ತರಗಳು ಕೊಟ್ಟಿರೋದು, ಇದೆಲ್ಲ ಗಮನಿಸಿದ್ರೆ ನಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ತುಂಬ ಪ್ರಬಲವಾದ ವ್ಯಕ್ತಿಗಳ ಕೈವಾಡ ಇದೆ ಅಂತೇಳಿ. ಇದಕ್ಕೆ ನಮ್ಮ ಪೊಲೀಸ್ ಇಲಾಖೆ ಕೂಡ ಕುಮ್ಮತ್ತು ಕೊಡ್ತಾ ಇದೆ. ಇಂಥ ಪ್ರಕರಣಗಳಲ್ಲಿ ಆದಷ್ಟು ಬೇಗ ಶೀಘ್ರವಾಗಿ ಕ್ರಮ ಕೈಗೊಂಡು ಇಂಥ ಅಧಿಕಾರಿಗಳನ್ನು ತಕ್ಷಣದಿಂದ ವಜಾಗೊಳಿಸಬೇಕು. ಇಂಥ ಆರೋಪಿಗಳನ್ನು ಸರ್ಕಾರಿ ನೌಕರರಾಗಿ ಕಾರ್ಯನಿರ್ವಹಿಸಕ್ಕೆ ನಾಲಾಯಕ ಆದಂತಹ ವ್ಯಕ್ತಿಗಳು ಇಂಥವ್ರ ಮೇಲೆ ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು ಅಂತ ತಮ್ಮಲ್ಲಿ ಕೇಳ್ತೀವಿ ನಾವು.
ಮುಂದೆ ನಿಮ್ಮ ಹೋರಾಟ ಯಾವ ರೀತಿ ಇರ್ತಾವೆ ಕ್ರಮ ತಗೊಂಡು ಮುಂದೆ ಇದೇ ರೀತಿ ನಾವು ನೆಕ್ಸ್ಟ್ ವೀಕ್ ಒಂದು ವಾರದೊಳಗಡೆ ಅವ್ರನ್ನೇನಾದರೂ ಅರೆಸ್ಟ್ ಮಾಡಿಲ್ಲ ಅಂದರೆ ನಾವು ಸಮಾನ ಮನಸ್ಕ ವಕೀಲರು ಮತ್ತು ಇದೇ ರೀತಿ ಪ್ರಗತಿಪರ ಹೋರಾಟಗಾರರೆಲ್ಲ ಸೇರಿ ನಾವು ಆನೇಕಲ್ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕ್ತೀವಿ. ಮುತ್ತಿಗೆ ಹಾಕಿ ಇದ್ರ ಮೇಲೆ ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಲ್ಲ ರೀತಿ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ನಾವು ಮುಂದಾಗಿದ್ದೀವಿ ಅಂತ ಹೇಳ್ತೀನಿ. ಪೊಲೀಸರು ಇದರಲ್ಲಿ ದೊಡ್ಡ ವ್ಯಕ್ತಿಗಳ ಕೈವಾಡ ಇದೆ ಅಂತೇಳಿ ಇದರಲ್ಲಿ ಸ್ಪಷ್ಟವಾಗಿ ಹೇಳ್ಬೋದು. ಮೋರೋವರ್ ನಾವಿಲ್ಲಿ ಅಧಿಕಾರಿಗಳ ವಿರುದ್ಧ ಮಾತ್ರ ನಾವು ಇಲ್ಲಿ ಮಾತಾಡ್ತಾ ಇದ್ವಿ. ಈ ಅಧಿಕಾರಿಗಳ ಜೊತೆಗೆ ಯಾರು ಈ ಭೂಮಿನ ಕಬಳಿಸಿದ್ದಾರೆ ಅವ್ರ ಮೇಲೂ ಸಹ FIR ರಿಜಿಸ್ಟರ್ ಆಗಬೇಕು. ಆ FIR ರಿಜಿಸ್ಟರ್ ಆಗಿ ಇಮಿಡಿಯೇಟ್ ಅವ್ರನ್ನ ಬಂಧನ ಕೈಗೊಳ್ಳಬೇಕು. ಮತ್ತೆ ಭೂಮಿ ಇದು ಸರ್ಕಾರಿ ಸ್ವತ್ತು, ನಿಮ್ಮೆಲ್ಲರ ಸ್ವತ್ತು, ಇದನ್ನ ಗಮನದಲ್ಲಿ ಇಟ್ಕೊಬೇಕು. ಈ ಸ್ವತ್ತು ಆದಷ್ಟು ಬೇಗ ನಾವು ಯಾವ ರೀತಿ ರಿಕವರಿ ಮಾಡ್ಕೊಬೇಕು ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಎಲ್ಲ ಕಡೆ ಪೊಲೀಸರು